ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹೇರ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಆಲ್ಮ್ಸ್ ಅವರ ರೋಸ್‌ಮೇರಿ ಚಾಪಿ ಹೇರ್ ಆಯಿಲ್‌ನ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ವೀಕ್ಲಿ 3ರಿಂದ 4 ಸರಿ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ಸ್ ರೆಡ್ಯೂಸ್ ಆಗುತ್ತೆ. ಹೇರ್ ಡ್ಯಾಮೇಜಿಂದ ಅದನ್ನು ಕಾಪಾಡ್ಬೋದು. ಹಾಗೆ ಹೇರ್ ಗ್ರೋತಿಂಗು ತುಂಬ ಯೂಸ್‌ಫುಲ್ ಆಗುತ್ತೆ. ಇವಾಗಿನ ಪೊಲ್ಯೂಷನ್ನು, ಡಸ್ಟೆಲ್ಲ ಹೇರ್ ಆಯಿಲ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಯೂಶ್ವಲಿ ಯಾವಾಗ್ಲೂ ಹೇರ್ ಆಯಿಲ್ ಮಾಡಿ ಹೆಡ್ ಬಾತ್ ಮಾಡೋದ್ರಿಂದ ಹೇರ್ ತುಂಬ ಫ್ರೀಝಿನೆಸ್ ಇರೋದ್ರಿಂದ ಕಮ್ಮಿ ಆಗುತ್ತೆ. ಹಾಗೇ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಹೇರ್ ಆಯಿಲ್‌ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ರೋಸ್‌ಮೇರಿ ಅವರ ಹೇರ್ ಆಯಿಲ್ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಡ್ಯಾಂಡ್ರಫ್‌ನ ಅವಾಯ್ಡ್ ಮಾಡುತ್ತೆ. ಪೊಲ್ಯೂಷನ್, ಡಸ್ಟಿಂದ, ಸ್ಕ್ಯಾಲ್ಪಿಂದ ರೂಟ್ಸ್‌ಗೆ ಫುಲ್ ಹೆಡ್ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ. ರೆಗ್ಯುಲರಾಗಿ ನೀವು ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಾಗೆ ಬೇಕಂದರೆ ಒಂದಿನಾನೂ ಬಿಡ್ಬೋದು ಹೇರ್ ಆಯಿಲ್ ಅಪ್ಲೈ ಮಾಡಿ. ಇಲ್ಲಾಂದರೆ 2-3 ಅವರ್ಸ್ ಆದಮೇಲೂ ಹೇರ್ ವಾಶ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ನೀವು ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಹೇಳಿ. ನಮ್ಮ ಚಾನಲ್‌ನ ಇನ್ನೂ ಯಾರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.